ನಮಸ್ಕಾರ ಲಕ್ಕಣ್ಣವ್ರೆ. ನಮಸ್ಕಾರ ಸ್ವಾಮಿ, ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ದೀನಿ. ಆಗಮನ ಆಗಿದೆ. ಹೌದೌದು, ನೀವು ಬಂದಿದ್ದಕ್ಕೆ ನಮ್ಮ ಸ್ವಾಗತ ಕೊಡ್ತಾ ಇದ್ದೀವಿ ಸ್ವಾಮಿ. ಮೇಲಾಗಿ ನಮ್ಮ ಈ ಜಾತ್ರೆಯ ನೀವ್ ಯಾವಾಗ ಬಂದ್ರಿ? ನಾವು ನಿನ್ನೆ ಸಾಯಂಕಾಲ ಬಂದು ಒಂದು ಊರಿ ಮಾರ್ದೆ. ಹೌದಾ? ಚೆನ್ನಾಗಿ ಜಾತ್ರೆ ಕಟ್ಟೈತೆ, ವ್ಯಾಪಾರಗಾರರು ಬರ್ತಾ ಇದ್ದಾರೆ. ಹೌದೌದು. ಆಮೇಲೆ ಏನ್ ಸರ್ ಅಂತಂದ್ರೆ ಇಲ್ಲಿ ನಮ್ಮ ವೆಂಕಟರಮಣ ಸ್ವಾಮಿ ಇಲ್ಲಿ ಉದ್ಭವ ಆಗಿರೋದು, ರಾಮನಾಮ ಉದ್ಭವ ಆಗಿದ್ದೆ ಈ ಭೂಮಿಯಲ್ಲಿ. ಇದ್ರ ವಿಶೇಷತೆ ಬಲೆ ಇದೆ ಸ್ವಾಮಿ. ಹೇಳಿ ಸ್ವಲ್ಪ ನಮಗೆ. ನಮ್ಮ ವಿಷಯ ಈ ವೈಕುಂಠದಲ್ಲಿ ಪಾಪ ಪುಣ್ಯ ಅನ್ನೋ ವಿಚಾರಕ್ಕೆ ಬಂದು ಭೂಲೋಕದಲ್ಲಿ ಪಾಪ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಟ್ಟು ವಿಷ್ಣುಗೆ ಒಂದು ಇದೇನ್ ಮಾಡಿದ್ರು ಸರ್ ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಒಂದು ಕತೆ ಕಟ್ತಾರೆ ಸರ್. ಏನ್ ಸರ್ ಅಂತಂದ್ರೆ ಈ ರತ್ನಾಕರ ಅನ್ನೋರ್ಗೆ ವಿಲನ್ ಪಾತ್ರ ಕೊಟ್ರು, ಶ್ರೀ ನಾರದರಿಗೆ ಪಾತ್ರಧಾರಿಯಾಗಿ ಕೊಟ್ರು, ಶ್ರೀ ವಿಷ್ಣು ಸೂತ್ರದಾಗಿದ್ರು. ಅವರು ಈ ತಲಕಾಲ್ ಬೆಟ್ಟಕ್ಕೆ ಕಳ್ಸಿದ್ರು ಸರ್. ಇಲ್ಲಿ ತಲಕಾಲ್ ಬೆಟ್ಟದಲ್ಲಿ ರತ್ನಾಕರ ವಿಲನ್ ಪಾತ್ರ ಮಾಡ್ಕೊಂಡು ತಲೆ ಕಟ್ಕೊಂಡು ಇದ್ದಂಗೆ ಅವ್ರ ಜೀವನ ಮಾಡ್ದಂಗೆ ಪಾಪ ಜಾಸ್ತಿ ನೋಡಿದಂಗೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಅವರು ಮಾಡಿರೋಂಥ ಕಥೆನ ಇವರು ರಾಮ ಅನ್ನೋರು ಈ ಭೂಲೋಕದಲ್ಲಿ ಇರ್ಲಿಲ್ಲಂತೆ. ಆ ಯಕ್ಷರ ಕಾಣಿಸಿ ಅನೇಕ ಜನಕ್ಕೆ ಆ ಸಮಾಚಾರ ತಿಳಿಸ್ಲಿ ಅಂತಂದ್ಬಿಟ್ಟು ಈ ನಮ್ಮ ವಿಲನ್ ರತ್ನಾಕರ ಕ್ರಮೇಣ ಅವರು ವಾಲ್ಮೀಕಿ ಆದ್ರು. ವಾಲ್ಮೀಕಿ ಆಗೋದು ಯಾಕೆ ಸ್ವಾಮಿ ಅಂತಂದ್ರೆ ಇವರು ಘೋರ ತಪಸ್ ಮಾಡ್ತಾರೆ. ಏನ್ ಸರ್ ಅಂತಂದ್ರೆ ರಾಮ ಅನ್ನೋ ಅಕ್ಷರ ಬರ್ತಿರ್ಲಿಲ್ಲ, ಪಾಪ ಮಾಡ್ತಾ ಇದೀಯ, ತಲೆ ಕಡಿತಾ ಇದೆಯಾ ಪಾಪ ಅಂತ ಹೇಳಿದಕ್ಕೆ ಶ್ರೀ ನಾರದ್ರು ಅದಂಗೆ ಏನು ಅಂತಂದ್ರೆ ಮನೇಲಿ ಹೋಗಿ ಕೇಳಿ ತಿಳ್ಕೊಂಬಪ್ಪ ಅಂದ್ರೆ ಮನೇಲಿ ಹೋಗ್ಬಿಟ್ಟು ಹೆಂಡತಿ ಮಕ್ಳು ಕೇಳ್ದಂತೆ ಏನಪ್ಪಾ ಈ ತರ ಮಾಡ್ತಾ ಇದ್ದೀನಿ ಪಾಪ ಅಂದ್ರೆ ಹೌದಪ್ಪ ಪಾಪ ಇದು ನಿಮ್ಗೂ ಸೇರ್ತೈತಾ ಅಂದ್ರೆ ಇಲ್ಲ 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 ಅದ್ ನಿಂದೆ ಅಂದಂತೆ. ವಾಪಸ್ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಸ್ವಾಮಿ ನನ್ ಮಾರ್ಗ ಕೊಡಿ ಅಂತ. ಆಗ ರಾಮ ಅನ್ನಪ್ಪ ಅಂದ್ರೆ ರಾಮ ಅನ್ನಕ್ ಬರ್ಲಿಲ್ಲಂತೆ ಸರ್. ಆಮೇಲೆ 2 ಮರದ ಹತ್ರ ನಿಲ್ಸಿ ಆ ಮರ ಈ ಮರ ಈ ಮರ ಆ ಮರ ಅಂತಂದು ಹೇಳ್ಸಿ ರಾಮ ರಾಮ ಅಂತ ಬಂತಂತ ಅಲ್ಲೇ ಕುತ್ಕೊಂಡ್ಬಿಟ್ರಂತೆ. ಆ ಕುತ್ಕೊಂಡಾಗ ಈ ಉತ್ತ ಬೆಳೆದ್ ಬಿಡ್ತಂತೆ. ಆ ಉತ್ತಕ್ಕೆ ನಮ್ಮ ಸಂಸ್ಕೃತದಲ್ಲಿ ಈ ವಾಲ್ಮೀಕಿ ಅಂದ್ರೆ ಉತ್ತ ಅಂತ ಲೆಕ್ಕ. ಹೌದಾ? ವಾಲ್ಮೀಕಿ ಅಂದ್ರೆ ಉತ್ತ ಅಂತ ಈ ಶಬ್ದ ಜಾಸ್ತಿ ಆಯ್ತು, ವೈಕುಂಠದವರೆಗೂ ಕೇಳಿಸ್ತಾನೆ ಇತ್ತು. ಅಲ್ಲಿ ವಿಷ್ಣು ಅಯ್ಯೋ ಜಾಸ್ತಿ ದಿವಸ ಆಗ್ಬಿಡ್ತಪ್ಪ, ಹೋಗಪ್ಪ ನಾರದ ಅದೇನೋ ಏನ್ ನೋಡು ಅಂತ. ಅಲ್ಲಿ ಹೋದಾಗ ನಾರದ ಬಂದು ಅಪ್ಪ ಆಯಿತು ನಿನ್ನ ತಪಸ್ಗೆ ನಾವು ಮೆಚ್ಕೊಂಡಿದ್ದೀವಿ, ಆಯಿತು ಮುಂದಿನ ಒಂದು ಇದಕ್ಕೆ ನೀವು ಮಾರ್ಗದರ್ಶಕರಾಗಬೇಕು, ನೀವು ಬರೆದಿರೋಂಥ ಕಥೆನ ನೀವು ಕಣ್ಣಾರೆ ಕಾಣುವಂಥ ಒಂದು ವಿಶೇಷತೆ ಏನಾದರೂ ಇದ್ದರೆ ಈ ರಾಮನಾಮದ ಬಗ್ಗೆ ನೀವೇನ ಬರೀತೀರಾ ಅಂದರೆ ಏನು ಬರೀಬೇಕು ಅಂದರೆ ರಾಮಾಯಣನೂ ಬರೆದು ಬಿಡಪ್ಪ ಅಂದ್ರಂತೆ. ಆಗ ಸರ್ ಇಲ್ಲಿ ಈ ಜಾಗದಲ್ಲಿ ಸರ್ ರಾಮ ಅಂತ ಸ್ಟಾರ್ಟ್ ಮಾಡಿ ರಾಮಾಯಣ ಬರೆಯೋಕೆ ಶುರು ಮಾಡಿ ರಾಮಾಯಣನ ಕಡೆ ಎಲ್ಲಿ ಮಾಡಿದ್ದಾನೆ ಅಂತ ಸರ್ ಅಂದ್ರೆ ಅವನೆಲ್ಲಿ ಲಾಸ್ಟ್ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ ಇಲ್ಲಿ ವಾಲ್ಮೀಕಿ ತಲೆ ಕಡಿಬೇಕಾಗ್ತದೆ, ಇಲ್ಲಿ ಋಷಿ ಹಾಕ್ಬೇಕಾಗ್ತದೆ, ವಾಲ್ಮೀಕಿ ಆಶ್ರಮದಲ್ಲಿ ಇರೋ ಇದಾಗ್ತದೆ. ಇಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತೆ ಸಮೇತರಾಗಿ ಅಯೋಧ್ಯೆಯಲ್ಲಿ ಇರ್ಬೇಕಾಗ್ತದೆ. ಅಯೋಧ್ಯೆಯಲ್ಲಿ ಅವರ ಮಕ್ಕಳ ಜನನ ಅದು ಇದು ಆಗಿ ಅವ್ರ ಮಕ್ಕಳ ಜನನ ಇದ್ರಲ್ಲಾಗಿ ಸರ್. ಹೌದಾ? ಕ್ರಮೇಣ ಹಿಂಗೆ ರಾವಣ ಇವ್ರಿಗೂ ವಾದ ವಿವಾದಗಳಾಗಿ ಯುದ್ಧಗಳಾಗಿ ಹೆಚ್ಚು ಕಡಿಮೆ ಆಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಾಗ ಪುನಃ ಸೀತೆಯನ್ನ ನಿರಾಕರಿಸಿ ವಾಲ್ಮೀಕಿ ಆಶ್ರಮದಲ್ಲಿ ಇರ್ತಾರೆ. ಆಗ ಲವಕುಶರ ಜನನ ಆಗ್ತದೆ. ಅವ್ರಿಗೆ ಶ್ರೀರಾಮನಿಗೂ ಮಕ್ಕಳಿಗೂ ಯುದ್ಧ ಆಗ್ತದೆ. ಆಮೇಲೆ ಆ ಯುದ್ಧ ನೋಡಿ ಘೋರ ಭೂಕಂಪ ಆಗುವಂತ ಪರಿಸ್ಥಿತಿಯಲ್ಲಿ ಇವರು ನಾರದನೆ ಬಂದು ವಾಲ್ಮೀಕಿ ಬಂದು ಅಯ್ಯೋ ಬೇಡ ಈ ತರ ಎಲ್ಲ ಮಾಡ್ಕೊಡ್ದು, ತಂದೆ ಮಕ್ಕಳು ನೀವು ಸಮಾಗಮ ಆಗ್ರಿ ಅಂತ ಬಿಟ್ಟು ಅವ್ರು ಸೇರಿಸಿ ಇದು ಶ್ರೀರಾಮ ಯೋನಿ ಪುರುಷ ಸರ್, ಕೌಸಲ್ಯ ಮಗನಾಗಿ ದಶರಥ ಮಗನಾಗಿ ಹುಟ್ಟಿರುವಂಥವನು ಕೈಲ ಇದು ವೈಕುಂಠಕ್ಕೆ ನಡ್ಕೊಂಡು ಹೋದ ಸರ್. ಆಗ ಗೊತ್ತಾಯ್ತು ಸರ್ ಶ್ರೀರಾಮ ದೇವರು ಅಂತ. ಅಂದ್ರೆ ಇದೆಲ್ಲ ಕಾರಣಕ್ಕೆ ತಲಕಾಯಲು ಬೆಟ್ಟ ಮೂಲ ಕಾರಣ. ತಲಕಾಯಲು ಬೆಟ್ಟ ಅಂತಂದ್ರೆ ಇವತ್ತಿನ ದಿವಸ ಬೆಟ್ಟದಲ್ಲಿ ಇರುವಂತ ರಾಶಿ ಇವೆಲ್ಲ ಕಲ್ಲುಗಳಾಗ್ಬಿಟ್ಟಿದಾವೆ. ಅಲ್ಲಿಗೆ ಪುಣ್ಯಾತ್ಮ ಯಾರೋ ಇದು ದಾರಿ ಮಾಡಿಸ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ಇದು ಇನ್ನೂ
ಪುಣ್ಯ ಕ್ಷೇತ್ರ ಆಗ್ತದೆ ಸರ್. ಬಹಳ ಹೆಸರುವಾಸಿ, ಬಹಳ ಆಗ್ತದೆ ಸರ್. ಬಹಳ ಇತಿಹಾಸ ಇದೆ ಇದಕ್ಕೆ, ಪುರಾಣ. ಸಿಕ್ಕಾಪಟ್ಟೆ. ಹೌದೌದು. ಇವತ್ತು ನಾವೆಲ್ಲ ಓದ್ತಾ ಇರೋಂಥ ರಾಮಾಯಣ ನೋಡಿ ಇಲ್ಲಿನ ಒಂದು ಸ್ಥಾನಮಾನ ಸರ್. ಮತ್ತೆ ಈ ಜಾತ್ರೆ ಕೂಡ ಬಹಳ ಪ್ರಸಿದ್ಧಿಯಾದ್ದು, ಬಹಳ ಹೆಸರುವಾಸಿ ಅಲ್ಲ. ಈ ಸುತ್ತಮುತ್ತಲು ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಹೌದು, ಮಹಾರಾಷ್ಟ್ರದವರೆಲ್ಲ ಬರ್ತಾರೆ. ಇವತ್ತು ಜಾತ್ರೆ ಸೇರ್ತಾ ಇದೆ. ನೀವೆಷ್ಟು ಜೋಡಿ ತಂದಿದ್ದೀರಾ? ನಾವು ತಗೊಂಡ್ಬಂದಿದ್ದೆ, ಅಂದ್ರೆ 2 ಜೊತೆ ತಗೊಂಡ್ಬಂದಿದ್ದೆ. ಒಂದು ಮಾರಾಕ್ದೇನೆ. ಅದೇ ಒಂದು ಮಾರ್ಬಿಟ್ರಾ? ಹ್ಞೂ ಸರ್. ನೋಡಿ ಸರ್, ಈಗೇನೆ ಎಬ್ಬಿಸೋದ್ನ ದೊಡ್ಡ ಸೈಜ್ ಇದಾವೆಲ್ಲ ಕರುಗಳು, ಸಣ್ಣ ಕರುಗಳು. ಬೇರೆ ಜಾತಿಗಳೆಲ್ಲ ತೋರಿಸ್ತೀನಿ. ಮುಕ್ತರಿಂದ ತಗೊಂಡ್ಬಂದಿನಿ, ಊರಿನಲ್ಲಿ ಇದಾವೆ. ಮುಕ್ತರಲ್ಲಿ ತಗೊಂಡ್ಬಂದ್ರಾ? ಬುಕ್ಕಿನ ಬೆಟ್ಟದಲ್ಲಿ ತಗೊಂಡ್ಬಂದಿನಿ, ಊರಿನಲ್ಲೇ ಇದಾವೆ. ಒಳ್ಳೆ ಒಳ್ಳೆ ಕರುಗಳು ಅಲ್ಲಿದಾವೆ ಸರ್. ಓಕೆ. ನಿಮ್ಮನ್ನ ಕಾಣ್ಬೇಕು ಅಂದ್ರೆ ಮತ್ತೊಂದ್ ಸಾರಿ ನಾನು ಸಿದ್ಧಗಂಗೆಗೆ ಬಂದು ಆ ನಡೆದಾಳೋ ದೇವರು ಶಿವಕುಮಾರ ಸ್ವಾಮಿ ಬಗ್ಗೆ ಮಾತಾಡಿ ನಾವು ಅಲ್ಲಿ ಇದಾಗ್ಬೇಕು ಸ್ವಾಮಿ. ಈಗ ಏನ್ ರೇಟ್ ಇದಾವೆ ಎಲ್ಲ ಕಣರಿಗೆ? ಇದನ್ನ 1,65,000 ಹೇಳ್ತಾ ಇದ್ದೀನಿ. ಇದಾ? ಎರಡು ಜೋಡಿ 1,65,000 ಹೇಳ್ತಿದ್ದೀರಾ? ಹೇಳ್ತೀನಿ. ಅದು ಮಹಾರಾಷ್ಟ್ರ ಅವ್ರಿಗೆ ಬೇಕಾಗಿರೋದು. ಓಕೆ. ಬರ್ತಾರೆ. ಈ ತರ ಇದೆ. ವ್ಯಾಪಾರಗಾರರು ಬರ್ತಾರೆ, ಮಾರ್ತವೆ. ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ? ಬರೋರಿದ್ರೆ ಹೆಂಗ್ ಬರ್ಬೇಕು ಹೇಳಿ? ನೋಡಿ ಸರ್, ಚಿಕ್ಕಬಳ್ಳಾಪುರದಿಂದ ತಲಕಾಲ್ ಬೆಟ್ಟ ಜಾತ್ರೆಗೆ ಬಸ್ ಇದೆ. ಡೈರೆಕ್ಟ್ ತಲಕಾಲ್ ಬೆಟ್ಟಕ್ಕಿದೆ. ಚಿಂತಾಮಣಿಯಿಂದ ದಿಬ್ಬುರಳ್ಳಿಗಿದೆ. ಬಾಗೇಪಲ್ಲಿಂದ ದಿಬ್ಬುರಳ್ಳಿಗಿದೆ. ಹೌದು. ಈ ಕಡೆಯಿಂದೆಲ್ಲ ಭಕ್ತಾದಿಗಳು ಅಥವಾ ವ್ಯಾಪಾರಗಾರರು ಬಂದ್ರೆ ಅಲ್ಲಿಂದಾನೆ ದಿಬ್ಬುರಳ್ಳಿ ಬಂದ್ಬಿಟ್ರೆ ಅಲ್ಲಿಂದ ಈಸಿ ಆಟೋಗಳು ಬರ್ತಾ ಇರ್ತವೆ. ಸಾಕಷ್ಟು ವ್ಯವಸ್ಥೆ ಇದೆ. ಹೌದೌದು. ಆಮೇಲೆ ಸಮಾಜ ಸೇವಕರು ಕೂಡ ಗಾಡಿಗಳು ಹಾಕಿದ್ದಾರೆ, ಫ್ರೀಯಾಗಿ ಕರ್ಕೊಂಡು ಬರ್ತಾರೆ. ಓಕೆ. ನೋಡಿ ಸರ್, ಇಲ್ಲಿ ಊಟ ತಿಂಡಿ ಎಲ್ಲ ಬೇರೆ ಜಾತ್ರೆಗಳ ಒಂದು ಇದು ನೋಡಿ ಇಲ್ಲಿ ಕೂಡ ವ್ಯವಸ್ಥೆ ಅನ್ನದಾನ ಎಲ್ಲ ಮಾಡ್ತಾರೆ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಓಕೆ ಓಕೆ. ಜಾತ್ರೆಗೆ ಒಳ್ಳೆ ಜನ ಬಂದಿದ್ದಾರೆ ಸರ್. ಇವತ್ತು ಫುಲ್ ಅಲ್ಲ? ಇವತ್ತು ಫುಲ್ ಅಲ್ಲ, ನಾಳೆ ಫುಲ್ ಆಗುತ್ತಾ? ಓಕೆ. ಆಂಧ್ರ ಬಾರ್ಡರ್ನಲ್ಲಿದೆ. ನಮ್ಗೆ ಸ್ವಲ್ಪ ಭಾಷೆ ಈ ಕಡೆಯವ್ರಿಗೆ ಸ್ವಲ್ಪ ಕಸಿ ಬಿಸಿ ಆದ್ರೂ ಕೂಡ ಒಳ್ಳೆ ಜನ ಹೊಂದ್ಕೊಂಡು ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿರ್ತಾರೆ ಸ್ವಾಮಿ. ಆಮೇಲೆ ನೀವು ವರ್ಷಕ್ಕೊಂದ್ಸಾರಿ ಬಂದು ನೀವು ಆ ಪರಮ ಪುನೀತರಿಗೆ ಶರಣಾಗ್ಬೇಕು ಅಂತ ನಾನು ಮತ್ತೊಂದ್ಸಾರಿ. ಹೌದೌದು, ನಾನು ವರ್ಷ ಬರ್ತಾ ಇದ್ದೀನಿ, 3-4 ವರ್ಷದಿಂದ. ಸ್ವಾಮಿ, ಇದಕ್ಕೆ ಪಾದಗಳಿಗೆ ನೀವು ಶರಣಾರ್ಥಿ ಆಗಿ ನೀವು, ಯಾಕಂದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ತಲಕಾಲ್ ಬೆಟ್ಟದ ಮುಖಾಂತರ ನಿಮಗೆ ನಿಮ್ಗಿಂತ ಹಿರಿಯನು ನಾನು ಸಲಹೆ ಕೊಡ್ತೀನಿ ಸ್ವಾಮಿ. ಆಶೀರ್ವಾದ ಕೊಡುವಂತ ದೊಡ್ಡ ಮನುಷ್ಯನೂ ಅಲ್ಲ, ದೊಡ್ಡವ್ರ ಆಶೀರ್ವಾದನೇ ಮಾಡಬೇಕು, ಚಿಕ್ಕವ್ರಿಗೆ ಸಲಹೆ ಕೊಡ್ತೀನಿ ಸರ್. ತಮ್ಮದು ಮೊಬೈಲ್ ನಂಬರ್ ಸರಿ? ನಂದು 9900300196. ನಾನು ಯುವಕರಿಗೆಲ್ಲ ಹೇಳ್ತೀನಿ ಸರ್, ಏನ್ ಸರ್ ಎತ್ಕೊಳಕ್ ಆಗ್ತಾ ಇಲ್ಲ ಸರ್, ಎತ್ಕೊಳ್ಳಕ್ ಆಗ್ತಾ ಇಲ್ಲ, ಬಾರಿ ದುಬಾರಿ ಹೇಳ್ತಾರೆ. ಈಗ ಮಡುತ್ತೂರಿಯಲ್ಲಿ 50,000 ರೂಪಾಯಿಂದ 1 ಲಕ್ಷ ಹೇಳ್ತಾರೆ ಸರ್. ನೋಡಿ ಸರ್, ಇವರೆಲ್ಲಾನು ಮುಗ್ಧ ಜನಗಳು ಸರ್. ಈ ಕಡೆ ಆ ಕಡೆ ಹೋದ್ರೆ ಬರಿ ಕೈಯಲ್ಲಿ ಬರ್ತಾರೆ. ಇಲ್ಲೆಲ್ಲ ಆಡಂಬರ ಅದ್ದೂರಿತರ ಏನಿರಲ್ಲ ನಮ್ಮ ಈ ಜಾತ್ರೆಯಲ್ಲಿ. ನೋಡಿ ಸರ್, ಮಡುತ್ತಾರೆ ಇರ್ಬೋದು, ಚಿನ್ನಕಟ್ಟೆ ಇರ್ಬೋದು, ಗುಂಡಿ ಬೆಟ್ಟ ಇರ್ಬೋದು, ಆಮೇಲೆ ಬುಕ್ಕಿನ ಬೆಟ್ಟ ಇರ್ಬೋದು, ಈ ಕಡೆ ಎಲ್ಲ ದನದ ಒಂದು ಬೆಲೆ ಚಿನ್ನದ ಬೆಲೆಗೆ ಹೋಲಿಸಿದ್ದಾರೆ. ಈ ರೈತಾಪಿ ಜನಗಳು ತಗೊಂಡ್ಬಂದು ಸಾಕೋದು ಹೆಂಗೆ, ರೈಸೋದು ಹೆಂಗೆ, ಈ ತರ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ. ಏನೋ ಸರ್ ಹೇಳ್ತೀನಿ, ಅವರೆಲ್ಲ ಮುತ್ತುಕೊಳ್ಳಕ್ ಆಗಲ್ಲ, ಎತ್ತನ್ನ ಕೊಂಡ್ಕೊಳ್ಳಿ ಅಂದ್ರೆ ಈ ಬಡ ಜನಗಳಿಗೆ ಎತ್ತು ಕೊಟ್ಟು ಅವ್ರ ಕೈಯಿಂದ ದುಡಿಮೆ ಮಾಡಿಸ್ಲಿ ಅಂತ ಅಂದ್ಬಿಟ್ಟು ಮತ್ತೊಂದ್ಸಾರಿ ಹೇಳ್ತೀನಿ. ಯುವಕರು ಹೇಳ್ಬೇಕು ಸರ್, ನೋಡಿ ಸರ್, ಬಸವಣ್ಣನಿಗೆ ಹುಲ್ ಕೊಟ್ರೆ ಸಾಕು ಸರ್. ಕೆಲವರೆಲ್ಲ ಹೇಳ್ತಾರೆ ಸರ್, ನಾವು ಬೆಣ್ಣೆ ಕೊಟ್ಟು ಸಾಕ್ತೀರಿ ಅಂತ. ನಿಜಾನೇ ಸರ್? ಅದೇನೋ ಹೇಳ್ತಾರೆ, ಅಲ್ಲ ಹೇಳ್ತಾರೆ, ಬೆಣ್ಣೆ ಕೊಟ್ಟು ಇರೋರು ಮಾಡ್ಲಿ ಬಿಡಿ, ಇರೋರು ಮಾಡ್ತಾರೆ. ನೋಡಿ ಸರ್, ಒಂದು ದಿವಸಕ್ಕೆ ಒಂದೆತ್ತು ಎಷ್ಟು ಕೆಜಿ ತಿಂತದೆ ಅನ್ನೋ ಲೆಕ್ಕ ಬೇಕು, ಎಷ್ಟು ನೀರ್ ಕುಡಿತದೆ ಅನ್ನೋದು ಬೇಕು, ಇದೆಲ್ಲ ತಿಳ್ಕೊಳ್ಬೇಕು. ಎತ್ತು ಯಾರ್ಯಾರು ಸಾಕ್ತಾರೆ ಅವರೇ ಸರ್ ಹಳ್ಳಿಕಾರ ಹೊಡೀರು. ಅಲ್ಲ, ಅವರು ಶೋಕಿಗೆ ಸಾಕಂತಾರೆ, ಬೆಣ್ಣೆ ಕೊಡೋರು ಅವ್ರ ಶೋಕಿ ಅಷ್ಟೇ. ಅದು ಶೋಕಿ ಒಪ್ಕೊಳ್ಳೋಣ. ಅಂದ್ರೆ ಸದಾ ಒಳ್ಳೆ ಡ್ರೆಸ್ ಹಾಕೊಂಡು ಓಡಾಡ್ಕೊಂಡಿದ್ರೆ ನಡೆಯಲ್ಲ ಸರ್. ಬಟ್ಟೆ ಬಿಚ್ಚಿ ಮೈ ಬಗ್ಗಿಸಿ ಭೂಮಿಗೆ ಕಷ್ಟಪಟ್ರೆ ಆಗ ಹಳ್ಳಿಕಾರು ದನದಲ್ಲಿ ಕಷ್ಟಪಟ್ಟು ವ್ಯವಸಾಯ ಮಾಡಿಕೊಂಡು ಅವರು ತೃಪ್ತರಾಗಿ ಒಂದು ಸಂಸಾರ ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಸರ್. ಹಳ್ಳಿಕಾರ ಅನ್ನೋದು ಒಂದು ಗೋವಿನ ಜಾತಿ ತಳಿ ಸರ್. ನಮ್ಮ ದೇಶದಲ್ಲಿ 17 ಜಾತಿಗಳಿದಾವೆ ಸರ್, ಉಪಜಾತಿಗಳೆಲ್ಲ ಇದ್ದಾವೆ. ಅದರಲ್ಲಿ ನಮ್ಮ ರೈತರು ಜಾಸ್ತಿ ಇಷ್ಟಪಡೋದಿದೆ, ಚೆನ್ನಾಗಿ ಕಾಣ್ತದೆ, ಷರತ್ತಾಗಿ ಕೆಲ್ಸಕ್ಕೆ ಹೋಗ್ತದೆ.
ಹಿಂಗೆಲ್ಲ ಇರ್ತದೆ ಸರ್. ನೋಡಿ ಸರ್, ನಮ್ಮ ವೆಂಕಟರೆಡ್ಡಿ ಹೋದ ವರ್ಷನೂ ನೋಡಿ ಸರ್, ಅವ್ರ ಎತ್ತುಗಳು ಮನೆ. ಅದೇ ಲಾಸ್ಟ್ ಟೈಮ್ ಎಲ್ಲ ಮಾತಾಡಿದ್ವಲ್ಲ, ಜಾತ್ರೆನಲ್ಲೇ ಅವ್ರ ಮನೆ ಇದೆ. ಆಮೇಲೆ ಸದ್ದಳ್ಳಿ ರಾಮಪ್ಪನ ಮಗ ವೆಂಕಟರೆಡ್ಡಿ ಅವರು ಇಲ್ಲಿ ಬರೋ ಜನಗಳಿಗೆ ಮನೆಯಲ್ಲಿ ಊಟೋಪಚಾರ ಮಾಡಿಸ್ತಾರೆ ಸರ್. ಅದೇ ನೋಡಿ ಸರ್, ಅವ್ರ ಧರ್ಮ ಅವ್ರ ಮಕ್ಕಳಿಗೂ ಅಂಟಿ ಬರ್ಲಿ ಅಂತ ಅಂದ್ಬಿಟ್ಟು ಹೌದು ಜಾತ್ರೆನಲ್ಲೇ ಮನೆ ಇದೆ, ಚೆನ್ನಾಗಿದೆ. ಮುಂದೆನೆ ಅವ್ರದ್ದು ಹೊಲ ಎಲ್ಲಾನು ನೋಡಿ ಸರ್, ಪುಣ್ಯಾತ್ಮ ಸರ್. ಅದೇ ಹೌದೌದು. ನಾರಾಯಣ ಸ್ವಾಮಿ ಅವ್ರು ಗೊತ್ತು, ಬಂದ ತಕ್ಷಣ ಮಾತಾಡೋದು. ಕರ್ಕೊಂಡ್ ಬರ್ತೀನಿ. ಹೌದೌದು. ನಮ್ಮ ನಾರಾಯಣ ಸ್ವಾಮಿ ಕೈಯಲ್ಲಿ ಮೊದಲನೇ ಸತಿ ಹೇಳ್ಸೋದು ಹಳ್ಳಿಕಾರ್ ಜೈ, ಹಳ್ಳಿಕಾರ್ಗೆ ಜೈ ಅನಿಸ್ತೀವಿ. ಹೇಳಿಸಿ. ಆಮೇಲೆ ಘಾಟಿಯಲ್ಲಿ ನಮ್ಗೆ ಯಾರು ಪ್ರೈಸ್ ಬಂತು ಸರ್. ಹೌದೌದು. ಬೆಳ್ಳಿ ಕೊಟ್ಟಿದ್ದಾರೆ. ಅಲ್ಲಿನೂ ಆ ಒಂದು ಇದು ಸರ್ ಪ್ರೇರಣೆ ಸಫಲಮ್ಮ ಜಾತ್ರೆ ಮತ್ತು ಇನ್ನ ಬೇರೆ ಜಾತ್ರೆಗಳಲ್ಲಿ ಚಿನ್ನ ಕೊಡುವಂತ ಒಂದು ಇದಕ್ಕೂ ಹೋಯ್ತು. ಅದೇ ಒಳ್ಳೆ ಖುಷಿಯಾಗಿದ್ದಾರೆ ಸರ್ ಜನ. ಹೌದೌದು. ಇರ್ಲಿ ಖುಷಿಗೆ ಏನ್ ಸರ್ ಅಂದ್ರೆ ಸಾಕಬೇಕು, ಸಾಕೋರ್ಗೆ ಕೊಡ್ಬೇಕು. ಹೌದೌದು. ಕೊಡದೆ ವ್ಯಾಪಾರ ಜಾಸ್ತಿ ಹೇಳಿದ್ರೆ ಹೆಂಗೆ ಸರ್? ಜೈಕಾರ ಹಾಕ್ಸಿ. ಅದರಿಂದ ನಾವು ಎಲ್ಲರೂ ಸೇರ್ಕೊಂಡು ಏನ್ರಪ್ಪ ನಾವೆಲ್ಲ ಹಳ್ಳಿಕಾರ್ಗೆ ಜೈ, ಹಳ್ಳಿಕಾರ್ಗೆ ಜೈ, ಹಳ್ಳಿಕಾರ್ನ ಸಾಕ್ಬೇಕು ಅಂತ ನಾನು ಸಮಸ್ತ ಜನಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ ಸ್ವಾಮಿ.